ವಾಯುಸ್ಥಿತಿಯ ಪ್ರವಚನ ಮಾಲೆಯಲ್ಲಿ 13ನೆಯ ಭಾಗ. ಮತ್ತೆ ತ್ರಿವಿಕ್ರಮ ಪಂಡಿತರ ವಾಯುಸ್ಥಿತಿಯ 11ನೇ ಶ್ಲೋಕವನ್ನು ಈಗ ನೋಡಬೇಕು. ತಪ್ತ ತ್ಯುತ್ಕಟತ್ಯುತ್ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನೋದ್ಯದ್ ವಿದ್ಯುದ್ ವ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾಥಿತೆ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತದೈತಃ ಕಿಂಕರೈಃ ಪಂಕಿಲೇತೆ ಪಂಕ್ತಿರ್ಗ್ರಾಮ್ಣಾಂ ಗಲಿಮ್ನಾಂ ಲಪಯತಿ ಭವದ್ವೇಷಿಣೋ ವಿದ್ವದಾದ್ಯ. ಈ ಹಿಂದೆ ಏನು ಶ್ಲೋಕ ನೋಡಿದ್ದೀವಿ ಆ ಶ್ಲೋಕದ ಪಾರಾಯಣ, ಪುರಸ್ಚರಣೆ ಇತ್ಯಾದಿಗಳಿಂದ ಸಂತಾನ ಲಾಭ, ಸುಖ ಲಾಭ ಅಂತ ಕೊಟ್ಟಿದ್ದಾರೆ. ಈಗ ನಾವು ನೋಡ್ತಿರುವ ಶ್ಲೋಕದಿಂದ ಶತ್ರು ಜಯ ಮೊದಲಾದದ್ದಾಗ್ತದೆ ಅಂತ ಫಲ ಹೇಳಿದ್ದಾರೆ. ಈ ಫಲಗಳನ್ನ ಎಲ್ಲ ವಾಯುಸ್ಥಿತಿಯ ಪುರಸ್ಚರಣೆ ಆದ್ಮೇಲೆ ಮತ್ತೊಂದು ವಾಯುಸ್ಥಿತಿಯ ಪೂರ್ಣ ಪ್ರವಚನ ಆದ್ಮೇಲೆ ಮತ್ತೊಂದು ಬಾರಿ ಹೇಳುವನಿತ್ತು. ಜ್ಞಾನಶ್ರೇಷ್ಠನಾದಂತಹ ಭಗವಂತನೇ ಅಥವಾ ವಾಯುವೆ, ನಿಮ್ಮ ದ್ವೇಷಿಗಳಾದವರು ಯಾವುದೇ ಸದ್ಗತಿಯನ್ನು ಪಡೆಯದೆ ದುರ್ಗತಿಯನ್ನು ಪಡೆಯುತ್ತಾರೆ. ಆ ದುರ್ಗತಿಯನ್ನ ಅವರು ತಮೋಲೋಕದಲ್ಲಿ ಹೊಂದಿದಾಗ ಆ ತಮೋಲೋಕದಲ್ಲಿ ಗಾಢವಾದಂತಹ ಅಂಧಕಾರನೇ ತುಂಬಿರ್ತದೆ. ಆ ದ್ವೇಷಿಗಳ ಮೇಲೆ ಕಲ್ಲಿನಿಂದ ಸುರಿಮಳೆ ಸುರಿಸ್ತಾರೆ. ಆ ತಮೋಲೋಕದ ಭಟರು. ಆ ಕಲ್ಲುಗಳು ಪರಸ್ಪರ ಸಂಘರ್ಷಿಸಿ ಕಣ್ಣು ಕೋರೈಸುವಂತಹ ಒಂದು ಬೆಳಕು ಹೊರಡುತ್ತದೆ. ಇಂಥ ಪ್ರಬಲವಾದ ಕಲ್ಲಿನ ಮಳೆ ಸುರಿದು ಆ ದ್ವೇಷಿಗಳಿಗೆ ಎಲ್ಲ ಕಡೆಯಿಂದಲೂ ದುಃಖ ಆಗುವಂತೆ ಆಗ್ತದೆ. ಕಲ್ಲುಗಳು ಜೋರಾಗಿ ಒಂದಕ್ಕೊಂದು ಘರ್ಷಿಸಿದಾಗ ಕಟಕಟ ಅಂತ ಶಬ್ದವೂ ಆಗ್ತದೆ. ಬೆಂಕಿಯ ಕಿಡಿಗಳು ಎಲ್ಲ ಕಡೆ ಈ ಮೇಲೆದ್ದು ಆ ಸುತ್ತಮುತ್ತಲು ಬೆಂಕಿಯ ಕಿಡಿಗಳು ಬಿದ್ದಾಗ ಅವರು ಯಾವ ಒಂದು ಗಾಢವಾದಂತಹ ಕೂಪದಲ್ಲಿ ಬಿದ್ದಿದ್ದಾರೆ, ಆ ಕೂಪ ತಮಸ್ಸಿನ ಕೆಸರಿನಲ್ಲಿ ಬಿದ್ದಿರ್ತಾರೆ ಅವರು. ಆ ಕೆಸರು ಚೆನ್ನಾಗಿ ಕುದಿಲಿಕ್ಕೆ ಪ್ರಾರಂಭ ಆಗ್ತದೆ. ಹೀಗೆ ಆ ದ್ವೇಷಿಗಳು ಕೆಳಗೆ ಇರುವಂತಹ ಪ್ರದೇಶ ಕೆಸರಿನಿಂದ ಕೂಡಿದ್ದು, ಅದು ಕುದಿತಾ ಇದೆ, ಅವರಿಗೆ ತೊಂದರೆ ಕೊಡ್ತದೆ. ಮೇಲೆ ಕಲ್ಲಿನ ಮಳೆ ಸುರಿತಾ ಇದೆ. ಇದು ಇಂಥ ಒಂದು ಶಿಕ್ಷೆ ಸರ್ವಾವಯವದಲ್ಲೂ ಅವರಿಗೆ ಹಿಂಸೆ ತರ್ತದೆ. ಇದು ಭಾಗವತದಲ್ಲಿ ಕೂಡ 3ನೇ ಅಧ್ಯಾಯದ 3ನೇ ಸ್ಕಂದದ 16ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಎನ್ನೌ ವ್ರಜಂತಿ ಅಘಭಿದಃ ಅರಚನಾನುವಾದಾಃ ಶೃಣ್ವಂತಿ ಏನ್ಯ ವಿಷಯಾಃ ಕುಕಥಾಃ ಮತಿಘ್ನೀಃ ಯಾಸ್ತು ಶ್ರುತಾಃ ಹತಭಗೈಃ ಧ್ರುವಿಃ ಆತ್ತವೀಯಾಃ ತಾನ್ ತಾನ್ ಕ್ಷಿಪಂತಿ ಅಶರಣೇಶು ತಮಸ್ಸು ಹಂತ. ಭಗವಂತನ ಪಾಪ ಪರಿಹಾರಕವಾದ ಕಥೆಯನ್ನು ಯಾರು ಕೇಳೋದಿಲ್ಲ, ಬುದ್ಧಿಯನ್ನ ಭ್ರಷ್ಟ ಮಾಡುವಂತಹ ಕೆಟ್ಟ ವಿಷಯಗಳನ್ನು ಕೇಳ್ತಾರೆ, ಅವರಿಗೆ ಭಗವಂತನ ಲೋಕದ ಪ್ರಾಪ್ತಿ ಆಗೋದಿಲ್ಲ. ಅವರು ತಮೋ ಲೋಕದಲ್ಲಿ ಹೋಗಿ ಬೀಳ್ತಾರೆ. ಅವರು ಆಡುವಂತಹ ಕೆಟ್ಟ ಮಾತುಗಳು, ಅವರು ಮಾಡಿದಂತಹ ಕೆಟ್ಟ ಕಾಲಕ್ಷೇಪವೇ ಅವರನ್ನ ಆ ತಮೋ ಲೋಕದಲ್ಲಿ ತಗೊಂಡೋಗಿ ಬೀಳಿಸ್ತದೆ ಅಂತ ಇದು ಭಾಗವತದಲ್ಲೂ ಕೂಡ ವರ್ಣಿತವಾದಂತಹ ಸಂಗತಿಯಾಗಿದೆ. ವಿದ್ವದಾದ್ಯ, ಜ್ಞಾನಿಗಳಲ್ಲಿ ಮೊದಲನೆಯವರಾದ ವಾಯುದೇವರೇ ಅಥವಾ ಪರಮಾತ್ಮನೇ, ತೇ ನಿಮ್ಮ ಕಿಂಕರೈಹಿ ಭಟರಿಂದ, ತತಯಿತಃ ಎಲ್ಲ ಕಡೆಯಿಂದ, ಉದ್ಗಾಢಂ ಬಲವಾಗಿ, ಪಾತ್ಯಮಾನ ಬೀಳಿಸಲ್ಪಡ್ತಾ ಇರುವಂತಹ, ಉತ್ತಪ್ತ ಚೆನ್ನಾಗಿ ಕಾದ, ಅತ್ಯುತ್ಕಟತ್ಯುಟ ಪ್ರಖರವಾದ ಪ್ರಕಾಶ ಇರುವ ಈ ಜಗತ್ತಿನಲ್ಲಿ ನಮಗೆ ಕಾಣುವ ಕಲ್ಲುಗಳು ಸಾಧಾರಣವಾದ ಕಲ್ಲುಗಳಾಗಿರ್ತವೆ. ಅಲ್ಲಿ ಬೀಳುವ ಕಲ್ಲುಗಳು ಏಟಿನಿಂದಲೂ ನೋವು ಕೊಡ್ತವೆ. ಅವುಗಳ ಕಣ್ಣು ಕೋರೈಸುವ ಬೆಳಕಿನಿಂದಲೂ ಅಲ್ಲಿರುವ ತಮೋ ಜೀವಿಗಳಿಗೆ ದುಃಖ ಕೊಡ್ತವೆ ಅಂತ ಅರ್ಥ. ಗ್ರಾಮಣಾಂ ಕಲ್ಲುಗಳ ಪಂಕ್ತಿ ಸುರಿಮಳೆ, ಪ್ರಕಟ ಕಟಕಟ ಧ್ವಾನ, ಚೆನ್ನಾಗಿ ಕಟಕಟ ಅನ್ನುವ ಶಬ್ದ ಕೇಳಿ ಬರ್ತಾ ಇದೆ. ಅದರ ಸಂಘಟ್ಟನ ಅಂದರೆ ಘರ್ಷಿಸುವಿಕೆ. ಅದರಿಂದ ಉದ್ಯತ ಮೇಲೆದ್ದು ಬಂದ ಮಿಂಚಿನಂಥ ಈ ಕಿಡಿಗಳು, ಒತ್ತೊತ್ತಾಗಿರುವಂತಹ ಕಿಡಿಗಳು ಮೇಲೆದ್ದು ಬಂದಿವೆ. ಅವು ಮಿಂಚಿನಂತೆ ರಾಶಿ ರಾಶಿಯಾಗಿವೆ. ಆ ಕಿಡಿಗಳ ಪ್ರಕಾರ ಅಂದ್ರೆ ಸಮೂಹ, ಅದು ಎಲ್ಲ ಕಡೆ ವಿಕಿರಣ ಹರಡುವುದರಿಂದ ಈ ತಮಸ್ಸಿನ ಕೆಸರು, ಪಂಕಿಲ ಅಂದ್ರೆ ಕೆಸರಿನಿಂದ ಕೂಡಿದ ತಮಸ್ಸು ಉತ್ಪಾದಿತ ಚೆನ್ನಾಗಿ ಕುದೀತದೆ. ಹೀಗೆ ಆ ಕುದಿಯುವುದರಿಂದ ಸರ್ವಾವಯವಗಳಲ್ಲಿಯೂ ಬಾಧಿತಾಂಗಾನ್, ಸರ್ವ ಅವಯವಗಳಲ್ಲೂ ಅಲ್ಲಿವರೆಗೆ ಹಿಂಸೆ ಆಗ್ತದೆ ಆ ಜೀವಿಗಳಿಗೆ. ಮೇಲೆ ಕಲ್ಲುಗಳ
ಮಳೆ ಏಟು ಸುರಿತಾ ಇರ್ತದೆ. ಭಗವದ್ವೇಷಿಣಃ ನಿಮ್ಮ ದ್ವೇಷಗಳನ್ನ ಗರಿಮ್ನ ಭಾರದಿಂದ ಗ್ಲಪಯತಿ ಪೀಡಿಸ್ತದೆ. ಇದು ಕೂಡ ಶಾಸ್ತ್ರದಲ್ಲಿ ಸಿದ್ಧವಾಗಿದೆ ಅಂತ ವರ್ಣಿಸಿದ್ದಾರೆ.